ಸಂಬಂಧಪಟ್ಟಂತ ಅಸ್ಥಿಪಂಜರಗಳು ಸಿಕ್ಕಿವೆಯಂತೆ ಬ್ಯಾಂಗ್ಳೂರ್ ಪೋಸ್ಟ್ ಎನ್ನುವಂತ ವೆಬ್ಸೈಟ್ ನಲ್ಲಿ ಸುದ್ದಿ ಪ್ರಕಟ ಆಗಿದೆ. ಅದಾದ ಬಳಿಕ ಒಂದಷ್ಟು ಮೂಲಗಳಿಂದ ನಾನು ಮಾಹಿತಿಯನ್ನು ಸಂಗ್ರಹಿಸಿದಾಗ ಹೌದಂತೆ ಎನ್ನುವಂತ ಮಾಹಿತಿ ಬಂದಿದೆ. ಅದಿನ್ನೂ ಕೂಡ ಕನ್ಫರ್ಮ್ ಆಗಬೇಕು. ಆದ್ರೆ SIT ಅಧಿಕಾರಿಗಳು ನಿನ್ನೆಯವರೆಗೆ ಯಾವುದನ್ನು ಕೂಡ ರಿವೀಲ್ ಮಾಡಿರಲಿಲ್ಲ. ಆದ್ರೆ ಇವತ್ತು ಮಾತ್ರ SIT ಅಧಿಕಾರಿಗಳ ಒಂದಷ್ಟು ಮೂಲಗಳಿಂದ ಖಚಿತವಾದಂತ ಮಾಹಿತಿ ಸಿಗ್ತಾ ಇದೆ. ಹೌದು, 6ನೇ ಪಾಯಿಂಟ್ ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಎನ್ನುವಂತ ರೀತಿಯಲ್ಲಿ. ಬಂಧುಗಳೇ, ಈಗ ಸಹಜವಾಗಿ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಸದ್ಯಕ್ಕೆ ಏನಾಗ್ತಾ ಇದೆ, ಮುಂದಿನ ಪ್ರಕ್ರಿಯೆ ಏನು, ಕಂಪ್ಲೀಟ್ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಆ ಕಾರಣಕ್ಕಾಗಿ ಪ್ರತಿ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದಿದ್ದು, ಈ ಅಸ್ಥಿಪಂಜರ ಸಿಕ್ಕಾದ ಬಳಿಕ ಆರೋಪ ಪ್ರತ್ಯಾರೋಪ ಚರ್ಚೆ ಇವೆಲ್ಲವೂ ಕೂಡ ಇದ್ದಿದೆ. ಆದ್ರೆ ಅಸ್ಥಿಪಂಜರ ಸಿಗೋಕು ಮುನ್ನವೇ ನೀವು ಅಂತಿಮ ನಿರ್ಣಯಕ್ಕೆ ಬರೋದಕ್ಕೆ ಹೋಗಬೇಡಿ. ಒಂದು ದಿನ ಸಿಕ್ಕಿಲ್ಲ, 2 ದಿನ ಸಿಕ್ಕಿಲ್ಲ ಅಂತ ಹೇಳಿ ಸುದ್ದಿ ಬರೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಈತ ಸುಳ್ಳ ಎನ್ನುವಂತ ಪಟ್ಟವನ್ನ ಕಟ್ಟಬೇಡಿ ಅಥವಾ ಇನ್ನೊಂದು ಮಾಡೋಕೆ ಹೋಗಬೇಡಿ ಅಂತ ಹೇಳಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದ್ದೆ. ಯಾಕಂದ್ರೆ ಒಂದು ತಾಳ್ಮೆ ಇರಲೇಬೇಕಾಗತ್ತೆ. ಜೊತೆಗೆ ಅಲ್ಲಿ ಏನಾಗಿತ್ತು ಅಂದ್ರೆ, ಈ ಸಾಕ್ಷಿ